Dear students, welcome to our YouTube channel. ಇವತ್ತು ಪಾಲಿನಾಮಿಯಲ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪಾಲಿನಾಮಿಯಲ್ಸ್ ಚಾಪ್ಟ್ರಲ್ಲಿ ಟೋಟಲಿ 5 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಒಂದು ಶಾರ್ಟ್ ಆನ್ಸರ್ ಕ್ವಶನ್ ಇರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಇರ್ತದೆ. ಟೋಟಲಿ 5 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಇದರಲ್ಲಿ ಪಾಲಿನಾಮಿಯಲ್ಸಲ್ಲಿ. ಇವತ್ತು 1 ಮಾರ್ಕ್ಸ್ ಕ್ವಶನ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ತಗೊಳ್ಳೋಣ. ನೋಡಿ, ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y ಈಸ್ ಈಕ್ವಲ್ ಟು ಫಿ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ. ಎಷ್ಟು ಝೀರೋಸ್ ಬರುತ್ತೆ ಅಂತ ಇಲ್ಲಿ ನೋಡಿ. ಈ ಫಿಗರನ್ನು ಕೊಟ್ಟಿದ್ದಾರೆ. ಫಿಗರಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಂಬರ್ ಆಫ್ ಝೀರೋಸ್ ಅಂತ ಕೇಳಿದೆ. ನಂಬರ್ ಆಫ್ ಝೀರೋಸ್ ಅಂತ ಇಲ್ಲಿ y ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತ ಕೇಳಿದಾಗ ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸನ್ನು ನಂಬರ್ ಆಫ್ ಝೀರೋಸ್ ಎಕ್ಸ್ ಆಕ್ಸಿಸಲ್ಲಿ ನೋಡ್ಕೋಬೇಕು ನಾವು. ನಂಬರ್ ಆಫ್ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸ್ ಆಕ್ಸಿಸಲ್ಲಿ ಈ ಲೈನು ಎಲ್ಲೆಲ್ಲಿ ಎಕ್ಸ್ ಆಕ್ಸಿಸನ್ನು ಟಚ್ ಮಾಡಿದೆ ಅವೆಲ್ಲ ನಂಬರ್ ಆಫ್ ಝೀರೋಸ್ ಆಗುತ್ತೆ. ನೋಡಿ, ಇಲ್ಲಿಂದ ನೋಡಿ, ಇಲ್ಲಿ -4 ಇದೆ, ನೆಕ್ಸ್ಟ್ ಇಲ್ಲಿ -2 ಇದೆ, ನೆಕ್ಸ್ಟ್ ಇದು y ಆಕ್ಸಿಸ್ ಬರಲ್ಲ, ನೆಕ್ಸ್ಟ್ ಎಕ್ಸ್ ಆಕ್ಸಿಸಲ್ಲಿ 1 ಇದೆ, ನೆಕ್ಸ್ಟ್ 4 ಇದೆ. ಹೌ ಮೆನಿ ಝೀರೋಸ್ ಆರ್ ದೇರ್? 1 2 3 4 ಝೀರೋಸ್ ಆರ್ ದೇರ್. ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು ಫಿ ಆಫ್ ವೈ ಅಂತ ಕೊಟ್ಟಿದ್ರೆ ನೀವು ವೈ ಆಕ್ಸಿಸನ್ನು ಟಚ್ ಮಾಡಿರೋದನ್ನು ನೋಡಿಕೊಂಡು ನೀವು ನಂಬರ್ ಆಫ್ ಝೀರೋಸನ್ನು ಚಾಯ್ಸ್ ಮಾಡಬೇಕು, ಚೂಸ್ ಮಾಡಬೇಕು. ಆಯಿತಾ? ಇದು ಫಸ್ಟ್ ಕ್ವಶನ್. ಇದೇ ಥರ ಪಾಲಿನಾಮಿಯಲ್ಸಲ್ಲಿ ಲಿನಿಯರ್ ಪಾಲಿನಾಮಿಯಲ್ ಅಂತ ಬರುತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್, ಬೈಕ್ವಾಡ್ರಾಟಿಕ್ ಅಂತ ಬರುತ್ತೆ. ಬೈಕ್ವಾಡ್ರಾಟಿಕ್ ಅಂದರೆ 4 ಝೀರೋಸ್ ಇರುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲ್ಸಲ್ಲಿ 3 ಝೀರೋಸ್ ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ 2 ಝೀರೋಸ್ ಬರುತ್ತೆ. ಲೀನಿಯರ್ ಪಾಲಿನಾಮಿಯಲಲ್ಲಿ ಓನ್ಲಿ 1 ಝೀರೋ ಇರುತ್ತೆ. ಇದನ್ನು ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಫಿ ಆಫ್ ಎಕ್ಸ್ ಈಕ್ವಲ್ಸ್ ಟು x square plus 3x plus k are reciprocal to each other, then find the value of k. If the zeros ಇಲ್ಲಿ ಯಾವುದಿದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಯಾಕಂದರೆ ಎಕ್ಸ್ಪೋನೆಂಟ್ ಆಫ್ ದ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದ ವೇರಿಯಬಲ್ ಈಸ್ 2 ಆರ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 2 ಇತ್ತು ಅಂದರೆ ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದರೆ ನಿಮಗೆ 2 ಝೀರೋಸ್ ಇರುತ್ತೆ ಅಂತ ನೆನ್ಪಿಡ್ಕೋಬೇಕು. 2 ಝೀರೋಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ದಾನೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ನೋಡಿ, ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ಆಲ್ಫಾ ಬೀಟಾ ಅಂತ ತಗೋಬೋದು 2 ಝೀರೋಸನ್ನು. ದ ಪ್ರಾಡಕ್ಟ್ ಆಫ್ ಝೀರೋಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ತಗೊಳ್ತೀನಿ. ಈ ಥರ ಒಂದಿದೆ ಪ್ರಾಡಕ್ಟ್ ಆಫ್ ಝೀರೋಸ್. ನೋಡಿ, ಅವ್ರೇನು ಹೇಳ್ತಾ ಇದ್ದಾರೆ, 2 ರೆಸಿಪ್ರೋಕಲ್ ಟು ಈಚ್ ಅದರ್ ಅಂತ. ನೋಡಿ, ಆಲ್ಫಾ ಇಂಟು ಈ ಬೀಟಾ ಏನಾಗುತ್ತೆ, ರೆಸಿಪ್ರೋಕಲ್ ಆಫ್ ಆಲ್ಫಾ ಆಗುತ್ತೆ. ಆರ್ ಆಲ್ಫಾ ಈಸ್ ದ ರೆಸಿಪ್ರೋಕಲ್ ಆಫ್ ಬೀಟಾ ಅಂತಲೂ ಬರ್ಕೋಬೋದು. ಎಸ್ ಸಿ ಅಂತಂದರೆ ಕಾನ್ಸ್ಟೆಂಟ್ ಟರ್ಮ್. ದಿಸ್ ಇಸ್ ದ ಕಾನ್ಸ್ಟೆಂಟ್ ಟರ್ಮ್. ಇದನ್ನು ರಿಕ್ವೈರ್ಡ್ ಪಾಲಿನಾಮಿಯಲ್ ಯಾವ ಥರ ಬರೀಬೋದು, a² ಪ್ಲಸ್ bx ಪ್ಲಸ್ c ಅಂತ ಬರೀಬೋದು. c ಇಸ್ ದ ಕಾನ್ಸ್ಟೆಂಟ್ ಟರ್ಮ್. ಕೆ ಸಿ ಪ್ಲೇಸಲ್ಲಿ ಕೆ ಬರ್ಕೋಬೇಕು. ಎ ಪ್ಲೇಸಲ್ಲಿ ಏನು ಬರ್ಕೋಬೇಕು, ಕೋಎಫಿಷಿಯಂಟ್ ಆಫ್ x² ಈಸ್ a. ಇಲ್ಲಿದೆ ನೋಡಿ, ಏನಿದೆ ಆನ್ಸರ್, ಏನಿಲ್ಲ ಅಂತಂದರೆ ಕೋಎಫಿಷಿಯಂಟ್ 1 ಅಂತ ಬರ್ಕೋಬೇಕು. ಆಲ್ಫಾ ಗೆಟ್ ಕ್ಯಾನ್ಸಲ್ಸ್. ಎಸ್, ವಾಟ್ ಇಸ್ ದ ರಿಮೈನಿಂಗ್? 1 ಈಕ್ವಲ್ಸ್ ಟು k ಬೈ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 1 1s 1, k ಈಕ್ವಲ್ಸ್ ಟು 1 ಅಂತ ತಗೋಬೋದು. ಏನಿದೆ ಆನ್ಸರು? 1, k ಈಕ್ವಲ್ಸ್ ಟು 1. ಇದು ಶಾರ್ಟ್ ಆನ್ಸರ್ ಕ್ವಶನ್. ಇದು ನೀವು ಸಾಲ್ವ್ ಮಾಡಬೇಕಾಗುತ್ತೆ. MCQ ಇರಲ್ಲ, MCQನೂ ಬರ್ಬೋದು ಈ ಥರ ಪ್ರಾಬ್ಲಮ್ಮು.
ಆ್ಯಂಡ್ ಶಾರ್ಟ್ ಆನ್ಸರ್ ಬಂದಾಗಲೂ ನೀವು ಆನ್ಸರನ್ನು ಬರೆಯೋದನ್ನು ಹೇಗೆ ಅಂತ ತಿಳ್ಕೊಂಡು. ನೆಕ್ಸ್ಟ್, ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಈಸ್, ಹೇಳಿದೆ ನಿಮಗೆ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಏನಂತ ಹೇಳಿದೆ 3 ಅಂತ. ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಈಸ್ 1. ಡಿಗ್ರಿ ಆಫ್ ದ quadratic polynomial is 2. Degree of the biquadratic polynomial is 4. ನೆನಪಿಟ್ಕೋಬೇಕು, ಈಸಿಯಾಗಿ ನಿಮಗೆ ಉತ್ತರವನ್ನು ಬರಿತಾ ಹೋಗ್ಬೋದು. ನೆಕ್ಸ್ಟ್, ರೈಟ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y ಈಕ್ವಲ್ಸ್ ಟು phi ಆಫ್ x ಇಂದ ಗಿವನ್ ಅಂತ. ಎಷ್ಟು ಝೀರೋಸ್ ಬರುತ್ತೆ ಮತ್ತು ಏನೇನು ಯಾವ್ಯಾವ ಝೀರೋಸ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ನೋಡಿ, y ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಆಕ್ಸಿಸನ್ನು ಇಂಟರ್ಸೆಕ್ಟ್ ಆಗಿರೋ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆ ಫೈಂಡ್ ಔಟ್ ಮಾಡಬೇಕು. ನೋಡಿ, ಈ ಲೈನ್ ಏನು ಎಕ್ಸ್ ಆಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡ್ತಾ ಇದೆ ನೋಡಿ, -1. ಈ ಕಡೆ ಇದು y ಆಕ್ಸಿಸ್ ಇಟ್ಬಿಡಿ, ಎಕ್ಸ್ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ +2, -1 ಆ್ಯಂಡ್ +2 ಆರ್ ದ 2 zeros. ಇದು ಶಾರ್ಟ್ ಆನ್ಸರ್ ಕ್ವಶನಲ್ಲಿ ಬಂದಿರೋಂಥ ಕ್ವಶನ್. ನೆಕ್ಸ್ಟ್, ದ ಜೀರೋ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 5x + 3. ನೋಡಿ, ಇದು ಲೀನಿಯರ್ ಪಾಲಿನಾಮಿಯಲ್. ಝೀರೋಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ನೋಡಿ, 5x + 3 = 0. ಎಸ್, 5x ಟ್ರಾನ್ಸ್ಪೋಸ್ ಮಾಡಿ +3ನ, ಇಟ್ ಬಿಕಮ್ಸ್ -3. x = -3/5. ಓನ್ಲಿ 1 0 ಇರುತ್ತೆ. ಲೀನಿಯರ್ ಪಾಲಿನಾಮಿಯಲ್ಲಿ ಓನ್ಲಿ 1 0 ಇರುತ್ತೆ. 0 ಈಸ್ x = -3/5 ಇಸ್ ದ ಆನ್ಸರ್. ಈ ಥರ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್, in the quadratic polynomial f of x equals to x square minus 9x plus 20, find the value of f of 1 ಅಂತಂದರೆ ಎಕ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ 1 ತಗೊಂಡ್ರೆ ಈ ಪಾಲಿನಾಮಿಯಲ್ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡ್ತಾ ಹೋಗೋಣ. 1 ತಗೊಳ್ಳಿ, ಎಕ್ಸ್ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಮೈನಸ್ 9 × 1 + 20. Square of 1 is 1. 9 1s are 9 + 20. ನೋಡಿ, +1 + 20 ಆ್ಯಡ್ ಮಾಡಿಕೊಂಡ್ರೆ 21 -9 ಹ್ಯಾಸ್ ಇಟ್ ಈಸ್. 21ಅಲ್ಲಿ 9ಅನ್ನು ಮೈನಸ್ ಮಾಡ್ಕೊತಾ ಹೋಗಿ, 9ಅನ್ನು ಮೈನಸ್ ಮಾಡಿ ನಿಮಗೆ ಎಷ್ಟು ಬರುತ್ತೆ? 12 ಆನ್ಸರ್. ವ್ಯಾಲ್ಯೂ ಈಸ್ 12 ಅಂತ ಬರೀಬೇಕು. ಇದೇ ರೀತಿ ಬೇರೆ ಬೇರೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ ಪಾಲಿನಾಮಿಯಲ್ ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಅವಾಗ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ whose zeros are ಆಲ್ಫಾ ಆ್ಯಂಡ್ ಬೀಟಾ. ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಬರೀಬೇಕು. ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಬರೆಯೋದು ಹೇಗೆ ಅಂತಂದರೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x ಸ್ಕ್ವಯರ್ ಮೈನಸ್ ದ ಸಮ್ ಆಫ್ ಆಲ್ಫಾ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಕಾನ್ಸ್ಟೆಂಟ್ ಟರ್ಮು, ಇದು ಸಮ್ ಟರ್ಮು. ಇದು ಎಕ್ಸ್ ಸ್ಕ್ವಯರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರಲ್ಲಿ ಎ ಬರ್ತದೆ. ನೆಕ್ಸ್ಟ್ ಎ ಬರ್ತವೆ. ಇದು ರಿಕ್ವೈರ್ಡ್ ಪಾಲಿನಾಮಿಯಲ್. ನಿಮ್ಮ ಸಮ್ ಆಫ್ 2 zeros ಕೊಡ್ತಾರೆ, ಪ್ರಾಡಕ್ಟ್ ಆಫ್ 2 zeros ಕೊಡ್ತಾರೆ, ಪಾಲಿನಾಮಿಯಲನ್ನು ಬರೀರಿ ಅಂತ ಕೇಳ್ತಾರೆ. ಆವಾಗ ಈ ಫಾರ್ಮುಲಾಸನ್ನು ಯೂಸ್ ಮಾಡಿ x ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ, ಈ ಫಾರ್ಮುಲಾಸನ್ನು ಯೂಸ್ ಮಾಡಿ ನೀವು ರಿಕ್ವೈರ್ಡ್ ಪಾಲಿನಾಮಿಯಲನ್ನು ಬರಿಬೋದು. ಯಾವಾಗ ಅಂದರೆ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಒಂದು ಬೀಟಾ ವ್ಯಾಲ್ಯೂಸ್ ಕೊಡ್ತಾರೆ, ಎರಡು ಸಮ್ ಮಾಡ್ಕೋಬೇಕು. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಈ ಪ್ಲೇಸಲ್ಲಿ ಈ ಪ್ಲೇಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ರಿಕ್ವೈರ್ಡ್ ಪಾಲಿನಾಮಿಯಲ್ ಸಿಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಝೀರೋಸನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 8th ಕ್ವಶನ್, ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x ಸ್ಕ್ವಯರ್ ಮೈನಸ್ 3 ಆರ್. ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕಿದೆ. ಝೀರೋಸನ್ನು ಫೈಂಡ್ ಔಟ್ ಮಾಡೋದು ಈ ಥರ ಪ್ರಾಬ್ಲಮ್ ಇದೆ ನೋಡಿ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ತೀನಿ.
0 ಅಂತ ಕನ್ಸಿಡರ್ ಮಾಡಿದಾಗ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನು ಎಕ್ಸ್ ಸ್ಕ್ವಯರ್ ಮೈನಸ್ 3 ಈಕ್ವಲ್ಸ್ ಟು 0. ಎಸ್ ನೆಕ್ಸ್ಟ್ ಏನು ಮಾಡಿ ಟ್ರಾನ್ಸ್ಪೋಸ್ ಮಾಡಿ +3 ಆಗುತ್ತೆ. ಎಸ್ ಸ್ಕ್ವಯರ್ ಇದ್ದಿದ್ರು ಆ ಕಡೆ ಹೋದರೆ ರೂಟ್ ಆಗುತ್ತೆ. ಎಸ್ ಸ್ಕ್ವಯರ್ ರೂಟ್ ಆಫ್ ನೋಡಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ. ಸ್ಕ್ವಯರ್ ರೂಟನ್ನು ಹಾಕಿದಾಗ 2 ವ್ಯಾಲ್ಯೂಸ್ ಬರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಎಸ್ +3 and -3 ಆರ್ ದ ಝೀರೋಸ್ ಅಂತ ಬರುತ್ತೆ. ಝೀರೋಸ್ +c and -c ಆರ್ ದ ಝೀರೋಸ್ ಆಫ್ ದ ಗಿವನ್ ಪಾಲಿನಾಮಿಯಲ್ p of x ಈಕ್ವಲ್ಸ್ ಟು x ಸ್ಕ್ವಯರ್ -3. ಈ ಥರ 1 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದೇ ಥರ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.